ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಕಡೆನ್ ಸೈನ್ಸ್ ಯೂಟ್ಯೂಬ್ ಚಾನಲ್. ಪ್ರಶ್ನೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಆಜೀವಿಕಾಸ್, ಅವಾಗಲೇ ಏನು ಹೇಳಿದ್ನಲ್ಲ 6th century BC ಏನಾಯಿತು, ದೇರ್ ವರ್ ಒರಿಜಿನ್ ಆಫ್ ಅರೌಂಡ್ 62 ಸೆಕ್ಟ್ಸ್, 62 ಪಂಥಗಳು ಏನಾಗುತ್ತೆ ಉಗಮ ಆಗುತ್ತೆ, ಜೈನ ಧರ್ಮ ಮತ್ತು ಬೌದ್ಧ. ಅದರಲ್ಲಿ ಇನ್ನೊಂದು ಪಂಥ ಅಂದರೆ ಆಜೀವಿಕರು, ಅದು ಕೂಡ ಏನಾಗುತ್ತೆ ಇವಾಗ ಉಗಮ ಆಗುತ್ತೆ. ಪ್ರಶ್ನೆ ನೋಡಿ, ಒಂದನೇ ಹೇಳಿಕೆ ಏನಿದೆ, ಮಕ್ಕಳಿ ಗೋಸಾಲ ಈಸ್ ರಿಗಾರ್ಡೆಡ್ ಆಸ್ ಅ ಫೌಂಡರ್ ಆಫ್ ದ ಆಜೀವಿಕ ಪಂಥ. ಆ ಆಜೀವಿಕ ಪಂಥವನ್ನು ಸ್ಥಾಪನೆ ಮಾಡಿದ್ದು ಅಥವಾ ಪ್ರಾರಂಭ ಮಾಡಿದ್ದು ಯಾರು? ಮಕ್ಕಳಿ ಘೋಷ. ಡೈರೆಕ್ಟಾಗಿ ಸಿಂಪಲ್ ಆಗಿದೆ ಪ್ರಶ್ನೆ, ಏನೂ ಇಲ್ಲ ಅದರಲ್ಲಿ, ಫ್ಯಾಕ್ಚುವಲ್ ಇರುತ್ತೆ ಇದು. ಸೊ ಈ ಟೈಮ್ದಲ್ಲಿ ಏನು ಮಾಡಿ, ಸ್ವಲ್ಪ ಕೇರ್ಫುಲ್ಲಾಗಿರಿ, ಆದಷ್ಟು ರಿವಿಷನ್ ಮಾಡಬೇಕಾಗತ್ತೆ. ಯಾಕೆ ಫೌಂಡರ್ ಏನು ಮಾಡ್ತಾರೆ, ಫೌಂಡರ್ ಹೆಸರನ್ನ ಬೇರೆ ಒಂದು ಹಾಕಿರ್ತಾರೆ. ಸೊ ಅದಕ್ಕೆ ಕೇರ್ಫುಲ್ ಆಗಿರಿ. ಏನು? ಮಕ್ಕಳಿ ಘೋಷ, ಇದು ಸರಿಯಾಗಿದೆ. ಆಜೀವಿಕ ಪಂಥವನ್ನು ಸ್ಥಾಪನೆ ಮಾಡಿದ್ದರು ಮಕ್ಕಳಿ ಘೋಷ. ದೇ ಹ್ಯಾವ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ಮಟೀರಿಯಲಿಸ್ಟ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಮಟೀರಿಯಲಿಸ್ಟ್ ಅಂದರೆ ಭೌತಿಕವಾದವನ್ನು ಅವ್ರೇನು ಮಾಡ್ತಾರೆ, ಜಾಸ್ತಿ ನಂಬಿದ್ರು. ದೇ ಬಿಲೀವ್ಡ್ ಇನ್ ದ ಡಾಕ್ಟ್ರಿನ್ ಆಫ್ ಕರ್ಮ. ಆಜೀವಿಕರು ಎಂದು ಕರ್ಮವನ್ನು ಇದ್ರ ಮೇಲೆ ಅವರು ನಂಬಲಿಲ್ಲ. ಅವ್ರು ಏನು ಹೇಳಿದರು, ನಿಮ್ಮ ಏನು ಕೆಲಸಗಳನ್ನು ಅಂದರೆ ಪುನರ್ಜನ್ಮದಲ್ಲಿ, ಮುಂಚಿನ ಒಂದು ಜನ್ಮದಲ್ಲಿ ನೀವೇನು ಕೆಲಸ ಮಾಡಿದ್ರೆ ಆ ಒಂದು ಆಧಾರದ ಮೇಲೆ ಏನಾಗುತ್ತೆ, ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಅವ್ರು ನಂಬಲಿಲ್ಲ. ದೇ ರಿಜೆಕ್ಟೆಡ್ ದ ಡಾಕ್ಟ್ರಿನ್ ಆಫ್ ಕರ್ಮ. ಕರ್ಮ ಸಿದ್ಧಾಂತವನ್ನು ಅವರು ನಂಬಲಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಕಷ್ಟಗಳ ಮೇಲೆ, ನಿಮ್ಮ ಒಂದು ದುಃಖಗಳ ಮೇಲೆ, ನಿಮ್ಮ ಒಂದು ಮಾಡುವ ಕೆಲಸಗಳ ಮೇಲೆ ಏನಾಗುತ್ತೆ, ನಿಮ್ಮದು ಮುಂದಿನ ದಾರಿ ಏನಾಗಿರುತ್ತೆ, ಇರೋದಿಲ್ಲ. ಸೊ ದೇ ರಿಜೆಕ್ಟೆಡ್ ದ ಡಾಕ್ಟ್ರಿನ್ ಆಫ್ ಕರ್ಮ. ಸೊ ಹಾಗಿದ್ದಾಗ ಏನಾಯ್ತವ, ಮಕ್ಕಳಿ ಘೋಷ ಕರೆಕ್ಟ್ ಆಗಿದೆ. ಮಟೀರಿಯಲಿಸ್ಟಿಕ್, ನಾವೇನು ವರ್ಲ್ಡ್ಲಿ ಪೊಸಿಷನ್ಸ್ ಅಂತ ಏನು ಕರಿತೀವಲ್ಲ, ಅದನ್ನು ಅವ್ರು ಏನು ಮಾಡ್ತಾರೆ, ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಏನಾಯ್ತು ಇವಾಗ 1 and 2 ಓನ್ಲಿ. ಮತ್ತೆ ಏನಾಯ್ತು ಇವಾಗ ಬಿ ಆನ್ಸರ್. ಮಟೀರಿಯಲಿಸ್ಟಿಕ್ ಅಲ್ಲ, ದೇ ಡಿಸ್ಕ್ರೈಬ್ ದ ಐಡಿಯಾ ಕಾಲ್ಡ್ ಆಸ್ ಫ್ಯಾಟಲಿಸ್ಟ್ ಅಂತ ಕರಿತೀವಿ ನಾವು. ಏನಿದೆ ಫ್ಯಾಟಲಿಸ್ಟ್ ಅಂದರೆ, ಪ್ರತಿಯೊಂದು ಏನಿದೆ ಪೂರ್ವ ನಿರ್ಧಾರಿತವಾಗಿದೆ, ಎಲ್ಲ ಏನಾಗಿದೆ ಬರೆದು ಕಳಿಸಿದ್ದಾರೆ. ಸೊ ಎವ್ರಿಥಿಂಗ್ ಈಸ್ ಪ್ರೀ ಡಿಟರ್ಮೈನ್ಡ್. ಹಾಗಾಗಿ ಕರ್ಮ ಸಿದ್ಧಾಂತ ಏನಾಯ್ತು ಇಲ್ಲಿ ನ್ಯೂಟ್ರಲ್ ಆಗಿಬಿಡುತ್ತೆ. ಸೊ ಕರ್ಮ ಸಿದ್ಧಾಂತವನ್ನು ರಿಜೆಕ್ಟ್ ಮಾಡ್ತಾರೆ. ಮಟೀರಿಯಲಿಸ್ಟ್ನ ಅವ್ರು ಏನು ಮಾಡ್ತಾರೆ, ನಂಬೋದಿಲ್ಲ. ಫೆಟಲಿಸ್ಟ್ ಅಂತ ಕರೀತಾರೆ. ಪೂರ್ವ ನಿರ್ಧಾರಿತವಾದಂಥ ಒಂದು ಅಂಶವನ್ನು, ಪರಿಕಲ್ಪನೆಯನ್ನು ಅವ್ರು ಏನು ಮಾಡಿದ್ದಾರೆ, ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಓಕೆ, ಸೊ ಹಾಗಿದ್ದಾಗ ಏನಾಯ್ತು ಇಲ್ಲಿ 1 ಓನ್ಲಿ. ಸೊ ಮಟೀರಿಯಲಿಸ್ಟ್ ಅಂದರೆ ಭೌತಿಕವಾದ ಒಳ್ಳೆ ಪೊಸಿಷನ್ಸ್ ಅವ್ರು ನಂಬಲಿಲ್ಲ, ಅದನ್ನು ಪ್ರತಿಪಾದನೆ ಮಾಡಲಿಲ್ಲ. ಎಲ್ಲನೂ ಪ್ರತಿನಿರ್ಧಾರಿತವಾಗಿದೆ. ನಿಮ್ಮ ಕರ್ಮದ ಆಧಾರದ ಮೇಲೆ ನಿಮ್ಮದು ಮುಂದಿನ ಜನ್ಮ ಅಥವಾ ಮೋಕ್ಷ ಇರೋದಿಲ್ಲ, ಎಲ್ಲ ಪೂರ್ವ ನಿರ್ಧಾರಿತವಾಗಿರುತ್ತದೆ ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ಇಲ್ಲಿ ಪ್ರತಿಪಾದನೆ ಮಾಡ್ತಾ ಬಂದರು. ನೆಕ್ಸ್ಟ್ ಕ್ವಶನ್ ನೋಡಿ, ಗುರು ನಾನಕ್ ವಿತ್ ರೆಫರೆನ್ಸ್ ಟು ದ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್. ಇಲ್ಲಿ ನೋಡಿ, ಮೇಲಿನ ಕೆಳಗೆ ನೀಡಿರುವ ಯಾವ ಹೇಳಿಕೆ, ಯಾರಿಗೆ? ಗುರುನಾನಕರಿಗೆ ಸಂಬಂಧಪಟ್ಟಂಥ ಯಾವ ಹೇಳಿಕೆ ಏನಿದೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರ ಮೇಲೆ ಫೋಕಸ್ ಮಾಡಿ, ಈ ಒಂದು ಕೀವರ್ಡ್ ಮೇಲೆ. ಇಲ್ಲೇನಿದೆ, ಹಿ ಅಡ್ವೊಕೇಟೆಡ್ ಸಗುಣ ಫಾರ್ಮ್ ಆಫ್ ಭಕ್ತಿ. ಎಲ್ಲಿ ಹುಟ್ಟಿದ್ದಾರೆ ಗುರುನಾನಕ್? ಹೂ ವಾಸ್ ಅ ಫೌಂಡರ್ ಆಫ್ ಸಿಕ್ಕಿಸಮ್. ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದಂತಹ ಒಬ್ಬ ಗುರು. ಎಲ್ಲಿ ಹುಟ್ಟಿದ್ದಾರೆ ಅವರು? ತಾಳ್ವಾಂಡಿ ಅಂತ ಒಂದು ಹಳ್ಳಿ, ಪ್ರೆಸೆಂಟ್ ಡೇ ನಾನ್ಕಾನಾ ಅಂತ ಕರಿತೀವಿ ನಾವು, ಪಾಕಿಸ್ತಾನ್. ಅಲ್ಲಿ ಜನಿಸಿದಂಥ ಒಬ್ಬ ಧರ್ಮ ಗುರು. 10 ಧರ್ಮ ಗುರುಗಳು ಬರ್ತಾರೆ ಸಿಖ್ ಒಂದು ಧರ್ಮದಲ್ಲಿ. ಇವರು, ನಾವು ಭಕ್ತಿ ಚಳವಳಿಯನ್ನು ತಗೊಂಡಾಗ ಭಕ್ತಿ ಸಂತರಲ್ಲಿ 2 ಗುಂಪುಗಳಿದ್ದಾವೆ. ಯಾವುದು? ಒಂದು ಸಗುಣ, ಇನ್ನೊಂದು ನಿರ್ಗುಣ. ಸಗುಣ ಅಂದರೆ ಏನು? ಸಗುಣ ಮೀನ್ಸ್ ದ ಗಾಡ್ ಹ್ಯಾಸ್ ಅಟ್ರಿಬ್ಯೂಟ್ಸ್. ದೇವರಿಗೆ ಏನಿದೆ ಆಕಾರ ಇದೆ ಅಂತ ಹೇಳಲಾಗುತ್ತೆ. ನಿರ್ಗುಣ ಅಂದರೆ ದೇವರಿಗೆ ಯಾವುದೇ ಥರದ ಆಕಾರ ಇಲ್ಲ ಅಂತ ಹೇಳಲಾಗುತ್ತೆ. ಗುರುನಾನಕ್ ಹಿ ಬಿಲೀವ್ಡ್ ದಟ್ ಗಾಡ್ ಹ್ಯಾಸ್ ನೋ ಅಟ್ರಿಬ್ಯೂಟ್ಸ್, ಅಂದರೆ ನಿರ್ಗುಣ, ಅವನಿಗೆ ಯಾವ ಥರದ ಆಕಾರ ಇಲ್ಲ ಅಂತ ಅವರ ಪ್ರತಿಪಾದನೆ ಮಾಡ್ತಾರೆ. ಸೊ ಆಗಿದ್ಮೇಲೆ ಇದು ಏನಾಯಿತು, ತಪ್ಪಾಯಿತು. ಅಂದರೆ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್. ಇಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ ಆನ್ಸರ್. ಹಾಗಂತ ಹೇಳ್ಬಿಟ್ಟು ನೆಕ್ಸ್ಟ್ 3 ಸ್ಟೇಟ್ಮೆಂಟ್ ಓದೋದನ್ನು ಬಿಡಲಿಕ್ಕೆ ಹೋಗಬೇಡಿ. ಹಿ ರಿಜೆಕ್ಟೆಡ್ ಆಸ್ಟರಿಟೀಸ್ ಆ್ಯಂಡ್ ದ ಸ್ಕ್ರಿಪ್ಚರ್ಸ್ ಆಫ್ ಬೋತ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಅಂದರೆ ಹಲವಾರು ಹೋಮ ಹವನಗಳನ್ನ ಮಾಡ್ತಾಯಿದ್ರು, ಮೂಢನಂಬಿಕೆಗಳ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರು. ಅದನ್ನೆಲ್ಲ ಅವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಹಿ ಎಕ್ಸ್ಪ್ರೆಸ್ಡ್ ಆರ್ ಕಂಪೋಸಸ್ ಐಡಿಯಾಸ್ ಥ್ರೂ ಹೈಮ್ಸ್ ಕಾಲ್ಡ್ ಆಸ್ ಶಾಬಾದ್. ಅಂದರೆ ತಮ್ಮ ಒಂದು ಕೀರ್ತನೆಗಳನ್ನು ಅವ್ರ ಮೂಲಕ ಏನು ಜನರಲ್ ಅವೇರ್ನೆಸ್ ತೊಗೊಂಬರ್ತಾ ಇದ್ರಲ್ಲ, ಅದು ಏನಿದೆ ಇವಾಗ ಶಾಬಾದ್ ಅನ್ನೋ ಒಂದು ಹೈಮ್ ಕೀರ್ತನೆಗಳ ಮೂಲಕ ಏನು ಮಾಡ್ತಾಯಿದ್ರು, ತಮ್ಮ ಒಂದು ಬೋಧನೆಗಳನ್ನು
ಜನರಿಗೆ ತಿಳಿಸ್ಕೊಡ್ತಾ ಇದ್ರು. ಹಿ ಸ್ಟಡೀಡ್ ಲಂಗರ್ ಟು ಅಪ್ಹೋಲ್ಡ್ ದ ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ. ನೀವು ಗುರುದ್ವಾರಕ್ಕೆ ಹೋದಾಗ ನೋಡಿರ್ತೀರ, ಎಲ್ಲರೂ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇರ್ತಾರೆ. ಆ ಲಂಗರ್ ಕಮ್ಯುನಿಟಿ ಕಿಚನ್ ಅಂತ ಕರಿತೀವಿ ನಾವು ಅದಕ್ಕೆ, ಕಮ್ಯುನಿಟಿ ಕಿಚನ್. ಎಲ್ಲರೂ ಸಮಾನರು, ಎಲ್ಲರೂ ಒಂದೇ ಅನ್ನೋ ಒಂದು ಪರಿಕಲ್ಪನೆಯನ್ನು ಜನರಲ್ಲಿ ತೊಗೊಂಬರಲಿಕ್ಕೆ, ಅಂದರೆ ಇವಾಗ ನಾವು ಲಿಂಗದ ಆಧಾರದ ಮೇಲೆ, ಜಾತಿ ಒಂದು ಇದ್ರ ಮೇಲೆ ಮತ್ತು ಪ್ರದೇಶದ ಮೇಲೆ ತಾರತಮ್ಯಗಳನ್ನ ಮಾಡ್ತಾಯಿದ್ರು. ಆ ಯಾವುದೇ ಥರ ತಾರತಮ್ಯಗಳು ಇರಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇವಾಗ ಲಂಗರ್ ಅನ್ನೋ ಒಂದು ಪರಿಕಲ್ಪನೆಯನ್ನು ತೊಗೊಂಡು ಬರ್ತಾರೆ. ಸೊ ಇಲ್ಲೇನಾಯಿತು, ಹಿ ಅಡ್ವೊಕೇಟ್ ಸಗುಣ. ಸೊ ಒಂದನೇ ಸ್ಟೇಟ್ಮೆಂಟ್ ಏನಿದೆ ತಪ್ಪಾಗಿದೆ. ಸೊ ಹಾಗಿದ್ದಾಗ ನಿಮ್ಮ ಆನ್ಸರ್ ಏನಿರುತ್ತೆ ಇಲ್ಲಿ, ಎ. ಓಕೆ, ನೆಕ್ಸ್ಟ್ 8ನೇದು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ರೆಫರೆನ್ಸ್ ಟು ದ ಲೀಗಲ್ ಸಿಸ್ಟಮ್ ಡ್ಯೂರಿಂಗ್ ಡೆಲ್ಲಿ ಸುಲ್ತಾನೇಟ್. ಡೆಲ್ಲಿ ಸುಲ್ತಾನೇಟ್ ಯಾವಾಗ ಸ್ಥಾಪನೆ ಆಗುತ್ತೆ? ಯಾರು ಸ್ಥಾಪನೆ ಮಾಡ್ತಾರೆ? ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಕುತುಬುದ್ದೀನ್ ಐಬಕ್. ಇವಾಗ 1206. ಆದರೆ ಈ ಯಾರು ಇವನು ಕುತುಬುದ್ದೀನ್ ಐಬಕ್ ಅಂದರೆ 1191, 1192 ಈ 2 ವರ್ಷಗಳ ಮೇಲೆ ಗಮನ ಕೊಡಿ. ಇಲ್ಲಿ 2 ಯುದ್ಧಗಳಾಗುತ್ತೆ. ಫಸ್ಟ್ ಬ್ಯಾಟಲ್ ಆಫ್ ಟರೇನ್, ಸೆಕೆಂಡ್ ಬ್ಯಾಟಲ್ ಆಫ್ ಟರೇನ್. ಯಾವುದು? 1ನೆಯ ಟರೇನ್ ಕದನ, 2ನೆಯ ಟರೇನ್ ಕದನ. ಯಾರ ಮಧ್ಯೆ ಆಗುತ್ತೆ? ಪೃಥ್ವಿರಾಜ್ ಚೌಹಾಣ್, ಮಹಮ್ಮದ್ ಗೋರಿ. ಕೆಲವೊಂದು ಕದನಗಳಿರುತ್ತೆ ಇವಾಗ, ಅದರಿಂದ ಭಾರತ ಇತಿಹಾಸದಲ್ಲಿ ಹಲವಾರು ಥರ ಬದಲಾವಣೆಗಳಾಯಿತು. ಉದಾಹರಣೆಗೆ ಈ ಬ್ಯಾಟಲ್ ಕದನ ಇರ್ಬೋದು, 1526 ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಇರ್ಬೋದು, 1757 ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸಾರ್ 1764. ಈ ಕೆಲವೊಂದು ಕದನಗಳಿಂದ ಭಾರತದಲ್ಲಿ ಏನಾಯಿತು, ಹಲವಾರು ಬದಲಾವಣೆಗಳಾಯಿತು, ಇತಿಹಾಸನೇ ಬದಲಾವಣೆ ಆಗೋಗುತ್ತೆ. ಸೊ ಅಂಥ ಕೆಲವೊಂದು ಕದನಗಳನ್ನು ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಏನಿದೆ ಇದು? ಫಸ್ಟ್ ಬ್ಯಾಟಲ್ ಆಫ್ ಟರೇನ್, ಪೃಥ್ವಿರಾಜ್ ಚೌಹಾಣ್ ಡಿಫಿಟೆಡ್ ಮಹಮ್ಮದ್ ಗೋರಿ. ಮಹಮ್ಮದ್ ಗೋರಿನ ಸೋಲಿಸ್ತಾರೆ. ಸೊ ಮಹಮ್ಮದ್ ಗೋರಿ ಏನು ಮಾಡ್ತಾನೆ, ಇಮಿಡಿಯೇಟ್ಲಿ ಮುಲ್ತಾನ್ ಪಂಜಾಬ್ದಲ್ಲಿ ವಾಪಸ್ ರಿಟ್ರೀಟ್ ಆಗ್ತಾನೆ, ತನ್ನ ಸೈನ್ಯವನ್ನು ತೊಗೊಂಡು ವಾಪಸ್ ಹೋಗ್ಬಿಡ್ತಾನೆ ಸೋತ ನಂತರ. ಇಲ್ಲಿ ಕೆಲವೊಂದು ಅಂಶಗಳನ್ನ ಗಮನ ಕೊಡಿ. ಮಹಮ್ಮದ್ ಗಜನಿ, ಮಹಮ್ಮದ್ ಗೋರಿ ಇಬ್ಬರು ಏನು ಮಾಡಿದ್ರು, ಭಾರತದ ಮೇಲೆ ದಾಳಿ ಮಾಡ್ತಾರೆ. ಆದರೆ ಇಬ್ಬರಲ್ಲಿ ಕೆಲವೊಂದು ವ್ಯತ್ಯಾಸಗಳಿತ್ತು. ಏನು ವ್ಯತ್ಯಾಸಗಳು ಅಂದರೆ, ಮಹಮ್ಮದ್ ಗೋರಿ ಭಾರತಕ್ಕೆ ಬಂದಿದ್ದು ಏನಕ್ಕೆ? ಒಂದು ಲೂಟಿ ಮಾಡಲಿಕ್ಕೆ, ಅದರ ಜೊತೆಗೆ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ, ಟು ಪ್ರೊಪಗೇಟ್ ದ ಇಸ್ಲಾಂ ಆ್ಯಂಡ್ ಟು ಲೂಟ್ ದ ಇಂಡಿಯಾ. ಒಂದು ಕಾರಣಕ್ಕೆ ಬಂದ. ಸೊ ಅವನಿಗೆ ಇಲ್ಲಿ ಮಹಮ್ಮದ್ ಗಜನಿಗೆ ಭಾರತದಲ್ಲಿ ತನ್ನ ಒಂದು ರಾಜ್ಯವನ್ನು ಅಥವಾ ತನ್ನ ಆಡಳಿತವನ್ನು ಸ್ಥಾಪನೆ ಮಾಡಬೇಕನ್ನೋ ಯಾವುದೇ ಉದ್ದೇಶ ಇರಲಿಲ್ಲ. ಈ ಡಿಡ್ ನಾಟ್ ಹ್ಯಾಡ್ ಎನಿ ಅಬ್ಜೆಕ್ಟಿವ್ ದಟ್ ಹಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ಅ ಕಿಂಗ್ಡಮ್ ಇನ್ ಇಂಡಿಯಾ. ಬಟ್ ಮಹಮ್ಮದ್ ಗೋರಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ಹಿಸ್ ಕಿಂಗ್ಡಮ್ ಇನ್ ಇಂಡಿಯಾ. ಭಾರತದಲ್ಲಿ ತನ್ನ ಒಂದು ಆಡಳಿತವನ್ನು, ರಾಜ್ಯವನ್ನು, ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಂತ ಮಹಮ್ಮದ್ ಗೋರಿಗೆ ಏನಿತ್ತು, ಒಂದು ಉದ್ದೇಶ ಇರುತ್ತೆ. ಉದ್ದೇಶ ಇಟ್ಕೊಂಡು ಬಂದು ಏನು ಮಾಡ್ತಾನೆ, 1191 ಭಾರತದ ಕಡೆಗೆ ಬರ್ತಾನೆ. ಬಂದು ಪಂಜಾಬು, ಸಿಂಧು, ಬಲೂಚಿಸ್ತಾನ, ಭಾರತ ವಾಯುವ್ಯ ಗಡಿಭಾಗ ಅಂತ ನಾವು ಏನು ಕರಿತೀವಲ್ಲ ಅದರ ಮೇಲೆ ದಾಳಿ ಮಾಡ್ತಾನೆ. ಮಾಡಿಬಿಟ್ಟು ಗಂಗಾ ಜಲಾನಯನ ಅಂತ ಏನು ಕರಿತೀವಿ ಆ ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೂವ್ ಆಗ್ತಾ 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 ಏನಾಗುತ್ತೆ, ಇಬ್ಬರ ಮಧ್ಯೆ, ಯಾರ ಮಧ್ಯೆ, ಪೃಥ್ವಿರಾಜ್ ಚೌಹಾಣ್ ಮತ್ತು ಗೋರಿ ಮಧ್ಯೆ ಏನಾಗುತ್ತೆ, ಇವಾಗ ಒಂದು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಟೆರಿಟೋರಿಯಲ್ ಕಾನ್ಫ್ಲಿಕ್ಟ್, ಬಾರ್ಡರ್ ಡಿಸ್ಪ್ಯೂಟ್ ಅಂತ ನಾವೇನು ಕರಿತೀವಿ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗಲೇ ಆಗೋ ಬ್ಯಾಟಲ್ ಯಾವುದು? ಫಸ್ಟ್ ಬ್ಯಾಟಲ್ ಆಫ್ ಟರೇನ್. ಪೃಥ್ವಿರಾಜ್ ಚೌಹಾಣ್ ಗೋರಿ ಸೋಲಿಸ್ಬಿಡ್ತಾನೆ. ಸೊ ಗೋರಿ ಏನು ಮಾಡ್ತಾರೆ, ತಪ್ಪಿಸ್ಕೊಂಡು ಇವಾಗ ಓಡೋಗ್ಬಿಡ್ತಾನೆ. ಆದರೆ ಮತ್ತೆ 1192 ಮಹಮ್ಮದ್ ಗೋರಿ ಏನು ಮಾಡ್ತಾನೆ, ಮುಲ್ತಾನ್ದಲ್ಲಿ ವಾಪಸ್ ತನ್ನ ಒಂದು ಸೇನೆಯನ್ನು ಮರುಸಂಘಟನೆ ಮಾಡಿ ಮತ್ತೆ ದಾಳಿ ಮಾಡ್ತಾನೆ. ಆದರೆ ಪೃಥ್ವಿರಾಜ್ ಚೌಹಾಣ್ ಏನು ಮಾಡಿರ್ತಾರೆ, ಇವನು ಒಬ್ಬ ಲೂಟಿಕೋರ, ಬರ್ತಾನೆ ಹೋಗ್ತಾನೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಮಹಮ್ಮದ್ ಗೋರಿ ವಾಂಟೆಡ್ ಟು ಎಸ್ಟಾಬ್ಲಿಷ್ ಹೀಸ್ ಕಿಂಗ್ಡಮ್ ಇನ್ ಇಂಡಿಯಾ. ಸೊ ವಾಪಸ್ ಪೃಥ್ವಿರಾಜ್ ಚೌಹಾಣ್ ವೀಕ್ನೆಸ್ ಏನು, ಅವ್ರು ಯಾವ ಥರ ಒಂದು ವೆಪನ್ಸ್ ಯೂಸ್ ಎಲ್ಲನೂ ತಿಳ್ಕೊಂಬಂದು ವಾಪಸ್ ಏನು ಮಾಡ್ತಾನೆ, ಮಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪೃಥ್ವಿರಾಜ್ ಚೌಹಾಣ್ ವಾಸ್ ಡಿಫೀಟೆಡ್ ವಿತ್ ವಿಚ್ ದ ಡೆಲ್ಲಿ ಸುಲ್ತಾನೇಟ್ ವಾಸ್ ಎಸ್ಟಾಬ್ಲಿಷ್ಡ್. ವಾಪಸ್ ಅವ್ನು ಗಜನಿಗೆ ಹೋಗಬೇಕಾದ್ರೆ, ಮಹಮ್ಮದ್ ಗೋರಿ ವಾಪಸ್ ತನ್ನ ಒಂದು ರಾಜ್ಯಕ್ಕೆ ಹೋಗಬೇಕಾದ್ರೆ ಏನು ಮಾಡ್ತಾನೆ, ಕುತುಬುದ್ದೀನ್ ಐಬಕ್ಗೆ ದಿಲ್ಲಿ ಮತ್ತು ಆಗ್ರಾದ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ನೇಮಕ ಮಾಡಿ ಹೋಗ್ಬಿಡ್ತಾನೆ. ಅದ್ರ ಜೊತೆಗೆ ಕುತುಬುದ್ದೀನ್ ಐಬಕ್ ಜೊತೆಗೆ ಮಹಮ್ಮದ್ ಗೋರಿ ಇನ್ನೊಬ್ಬ ಮಿಲಿಟರಿ ಕಮಾಂಡರ್ ಇರ್ತಾನೆ. ಅವನು ಯಾರು? ಮೊಹಮ್ಮದ್ ಬಕ್ತಿಯಾರ್ ಖಿಲ್ಜಿ. ಇವನೇನು ಮಾಡ್ತಾನೆ, ಭಾರತದ ಈಶಾನ್ಯ ಗಡಿಭಾಗ, ಬೆಂಗಾಲು, ಬಿಹಾರು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ನೇಮಕ ಮಾಡಿ ಹೋಗ್ತಾನೆ. ಅದೇ ಒಂದು ಕಾಲಘಟ್ಟದಲ್ಲಿ ಬಕ್ತಿಯಾರ್ ಏನು ಮಾಡ್ತಾನೆ, ಇವಾಗ ನಳಂದ, ವಿಕ್ರಮಶೀಲ, ಉದಾಂತಪುರಿ ವಿಶ್ವವಿದ್ಯಾಲಯವನ್ನು ಧ್ವಂಸ ಮಾಡೋದು. ಸೊ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾರೆ, ಇವಾಗ ಸ್ವತಂತ್ರನಾಗಿ
ದಿಲ್ಲಿ ಸುಲ್ತಾನೇಟ್ ಅಥವಾ ಆ ಒಂದು ರಾಜಮನೆತನವನ್ನು ಇವಾಗ ಸ್ಥಾಪನೆ ಮಾಡಿ ಆಳ್ವಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಎಷ್ಟು ನೆನಪಿಡಿ. ಸಿವಿಲ್ ಲಾಸ್ ವರ್ ಅಡ್ಮಿನಿಸ್ಟರ್, ಇದು ಒಂದು ಅವರ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಸಿವಿಲ್ ಲಾಸ್ ವರ್ ಅಡ್ಮಿನಿಸ್ಟರ್ ಬೇಸ್ಡ್ ಆನ್ ಮುಸ್ಲಿಂ ಲಾ, ಅಂದರೆ ಶರಿಯಾ ಲಾ ಫಾರ್ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂ ಲಾಸ್ ಫಾರ್ ಹಿಂದೂಸ್. ಏನಿದೆ, ಹಿಂದೂಗೆ ಅವರ ಒಂದು ಆಚರಣೆಗಳ ಪ್ರಕಾರ ಇವಾಗ ಏನೋ ಒಂದು ಕೇಸ್ ಬರುತ್ತೆ ರಾಜನ ಹತ್ರ, ಆ ರಾಜ ಯಾವ ಥರ ಒಂದು ತೀರ್ಪನ್ನು ನೀಡ್ತಾ ಇದ್ದ, ಇನ್ ಕೇಸ್ ಇಟ್ ಈಸ್ ಇಫ್ ದೇ ಆರ್ ಹಿಂದೂಸ್ ದೆನ್ ದ ಜಸ್ಟಿಸ್ ವಿಲ್ ಬಿ ಡೆಲಿವರ್ಡ್ ಅಕಾರ್ಡಿಂಗ್ ಟು ದೇರ್ ಟ್ರೆಡಿಷನ್ಸ್ ಆ್ಯಂಡ್ ಕಸ್ಟಮ್ಸ್. ಶರಿಯಾ ಲಾ ಯಾವಾಗ ಮುಸ್ಲಿಮ್ಸ್. ಸೊ ಈ ಥರ ಅವ್ರು ಏನಾಗಿತ್ತು ಆಡಳಿತ. ಸೊ ಈ ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ. ಓಕೆ, ಕಾಜಿ ಈಸ್ ಓನ್ಲಿ ಅಡ್ಮಿನಿಸ್ಟ್ರೇಟ್ ಶರಿಯಾ ಲಾ ವೈಲ್ ಪಂಚಾಯತ್ಸ್ ಆ್ಯಂಡ್ ಗಿಲ್ಡ್ಸ್ ಅಡ್ಮಿನಿಸ್ಟ್ರೇಟ್ ಹಿಂದೂ ಲಾ. ಯಾಕಂದರೆ ಯಾರಿಗೆ ಒಂದು ಆ ಒಂದು ಆಚರಣೆಗಳ ಬಗ್ಗೆ ಅರಿವಿರುತ್ತಲ್ಲ ಅವರೇ ತೀರ್ಪನ್ನು ನೀಡಿದಾಗ ಸರಿಯಾಗಿರುತ್ತೆ. ಸೊ ಇಲ್ಲೇನಿದೆ, ಸಿವಿಲ್ ಲಾಸ್ ಹೇಗಿರುತ್ತೋ ಮುಸ್ಲಿಂ ಲಾ ಇದ್ದಾಗ, ಯಾವುದು ಶರಿಯಾ ಇದ್ದಾಗ ಯಾರು ನೀಡ್ತಾ ಇದ್ರು, ಖಾಜೀಸ್. ಯಾಕಂದರೆ ಖಾಜೀಸ್ ಇರ್ಬೋದು, ಮೌಲ್ವೀಸ್ ಇರ್ಬೋದು, ಅವರಿಗೇನಿರುತ್ತೆ ಅವರ ಒಂದು ಧರ್ಮಾಚರಣೆ ಹೇಗಿರುತ್ತೆ, ಯಾವ ಒಂದು ತಪ್ಪಿಗೆ ಯಾವ ಒಂದು ಶಿಕ್ಷೆಯನ್ನು ನೀಡಬೇಕು ಅನ್ನೋದು ಅವರಿಗೆ ಅರಿವಿರುತ್ತೆ. ಅದೇ ರೀತಿ ಏನು ಮಾಡಿದ್ರು ಇವಾಗ ಪಂಚಾಯತ್ಗಳು ಹಳ್ಳಿಗಳಲ್ಲಿ, ಅದ್ರ ಜೊತೆ ಗಿಲ್ಡ್ಸ್ ಅಂದರೆ ಏನು, ಸಂಘಗಳಿವು, ಸಮಿತಿಗಳು, ಸಂಘಗಳು, ಅವ್ರೇನು ಮಾಡ್ತಾಯಿದ್ರು ಹಿಂದೂ ಸಂಬಂಧಪಟ್ಟಂತೆ ನ್ಯಾಯಾಂಗ ಒಂದು ತೀರ್ಪನ್ನು ನೀಡ್ತಾ ಬರ್ತಾರೆ. ಸೊ ಎರಡು ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ. ಸೊ ಬೋತ್ 1 and 2. 9ನೇ ಪ್ರಶ್ನೆ ಏನಿದೆ ನೋಡಿ ಇಲ್ಲಿ. ಕನ್ಸಿಡರ್ ದಿ ಫಾಲೋಯಿಂಗ್ ಟೆಂಪಲ್ ಆರ್ಕಿಟೆಕ್ಚರಲ್ ಫೀಚರ್ಸ್. ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಲಕ್ಷಣಗಳು ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲೇನಿದೆ, ರೇಖಾಪೀಠ, ಪಿದಾಡ್ವೆಲ್, ಖಕ್ಕರ. ಇದು ಯಾರ ಒಂದು ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಲಕ್ಷಣಗಳಂತ ಕೇಳಲಾಗಿದೆ. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಕಳಿಂಗ ವಾಸ್ತುಶಿಲ್ಪ. ಯಾವುದು, ಕಳಿಂಗ ವಾಸ್ತುಶಿಲ್ಪ. ಎಸ್ಪೆಷಲಿ ಎಲ್ಲಿ ಸಿಗುತ್ತೆ ಕಳಿಂಗ ಅಂದರೆ ಯಾವುದು, ಒಡಿಸ್ಸಾ. ಅಶೋಕನ ಕಳಿಂಗ ಯುದ್ಧ ಅಂತ ಕೇಳಿದ್ದೀರ. ಒಡಿಸ್ಸಾದಲ್ಲಿ ನಮಗೇನಾಗುತ್ತೆ ಈ ಒಂದು ವಾಸ್ತುಶೈಲಿಗಳು ನಮಗೆ ಸಿಗುತ್ತೆ. ಉದಾಹರಣೆಯನ್ನು ತಗೊಳ್ಳಿ, ದ್ರಾವಿಡ ವಾಸ್ತುಶಿಲ್ಪಕ್ಕೆ ಮತ್ತು ನಗರ ವಾಸ್ತುಶಿಲ್ಪಕ್ಕೆ ಏನೋ ಒಂದು ವ್ಯತ್ಯಾಸಗಳನ್ನು ಇದೆ ಅಂತಲೂ ಕೇಳಬಹುದು. ಸೊ ಆ ಥರ ಕೆಲವೊಂದು ಹೇಗಿದ್ರು ನೀವು ಮೇನ್ಸಿಗೆ ಓದಿರ್ತೀರ. ಸೊ ಪರ್ಟಿಕ್ಯುಲರಾಗಿ ಈ ಥರ ಕ್ವಶನ್ಸ್ ಬಂದಾಗ ಆ ಒಂದು ರಾಜಮನೆತನ ಯಾವ ಒಂದು ಏರಿಯಾಗೆ ಸಂಬಂಧಪಟ್ಟಿದೆ ಅಂತ ಐಡೆಂಟಿಫೈ ಮಾಡಿ. ಯಾಕಂದರೆ ಉತ್ತರ ಭಾಗದಲ್ಲಿದ್ದರೆ ಏನಾಗುತ್ತೆ, ಇವಾಗ ನಗರ ಶೈಲಿನ ಫಾಲೋ ಮಾಡಿರ್ತಾರೆ, ದಕ್ಷಿಣ ಭಾಗದಲ್ಲಿದ್ದರೆ ದ್ರಾವಿಡಿಯನ್ ಸ್ಟೈಲ್ನ ಆರ್ಕಿಟೆಕ್ಚರ್ನ ಫಾಲೋ ಮಾಡಿರ್ತಾರೆ. ಈ ಎರಡು ಸಮ್ಮಿಶ್ರಾಗಿ ಬಂದಿದ್ದು ಯಾವುದು, ವೇಸರ. ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು ಪಾಲನೆ ಮಾಡಿದಂಥ ವಾಸ್ತುಶಿಲ್ಪಕ್ಕೆ ನಾವು ಏನಂತ ಕರಿತೀವಿ, ವೇಸರ. ಸೊ ಈ 3 ಫೀಚರ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ, ಕಳಿಂಗ ಆರ್ಕಿಟೆಕ್ಚರ್ ಅಂದರೆ ಒಡಿಸ್ಸಾದಲ್ಲಿ ಸಿಗುತ್ತೆ. ಓಕೆ.